ಜೈ ಶ್ರೀ ವಾಸ್ತು ಚಾನಲ್ಗೆ ಬಂದಿರುವ ಎಲ್ಲರಿಗೂ ನಮಸ್ಕಾರ. ಯೂನಿವರ್ಸ್ ಮತ್ತು ರಾಜರಾಜೇಶ್ವರಿ ಕೃಪೆ ಮತ್ತು ಆಶೀರ್ವಾದದೊಂದಿಗೆ ನಾನು ವಾಸ್ತು ಅಸ್ಟ್ರೋ ನ್ಯೂಮರೋ ಜೆಮ್ಸ್ಟೋನ್ ಕನ್ಸಲ್ಟೆಂಟ್ ಉಷಾರಾಣಿ, ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಇರುವಂಥ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ದಿನಾಂಕ 6/4/2026ರಂದು ಶ್ರೀ 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 ಜಯೇಂದ್ರಪುರಿ ಸ್ವಾಮಿಗಳು ಅವರು ನಡೆಸಿದರು. ಈ ದೇವಸ್ಥಾನವನ್ನು ತಿರುಚಿ ಸ್ವಾಮಿಗಳು 1960ರಲ್ಲಿ ಉದ್ಘಾಟನೆ ಮಾಡಿದರು. ತಿರುಚಿ ಸ್ವಾಮಿಗಳಿಗೆ ಅವರ ಗುರುಗಳ ಅಪ್ಪಣೆಯಂತೆ ಕೈಲಾಸ ಬೆಟ್ಟದಲ್ಲಿ ಕುಳಿತು ಜಪ ಮಾಡುತ್ತಿರುವಾಗ ಅವರಿಗೆ ದುರ್ಗಾ, ಲಕ್ಷ್ಮೀ, ಸರಸ್ವತಿ 3 ದೇವಿಯರು ಪ್ರತ್ಯಕ್ಷವಾಗಿ ಅವರಿಗೆ ಕರ್ನಾಟಕದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಅಪ್ಪಣೆ ಮಾಡಿದ್ರಂತೆ. ಅದರ ಪ್ರಕಾರ ತಿರುಚಿ ಸ್ವಾಮಿಗಳು ಕರ್ನಾಟಕಕ್ಕೆ ಹೊರಟ್ರಂತೆ. ಆಗ ಅವರಿಗೆ 3 ಗರುಡ ದಾರಿ ತೋರಿಸಿ ಈ ಜಾಗವನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಂತೆ. ಅದರ ಪ್ರಕಾರ ಈ ದೇವಸ್ಥಾನವನ್ನು ತಿರುಚಿ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು. ಈ ದೇವಸ್ಥಾನದಲ್ಲಿ 5 ರಾಜಗೋಪುರ ಇದೆ. ಮೇನ್ ಎಂಟ್ರೆನ್ಸ್ ರಾಜಗೋಪುರ 108 ಅಡಿಯಲ್ಲಿ ಇದೆ. ಈ ಕುಂಭಾಭಿಷೇಕ ಎನ್ನೋದು ಯಾಕೆ ಕುಂಭಾಭಿಷೇಕ ಮಾಡೋದು ಅಂತ ಹೇಳಿದ್ರೆ, ಕುಂಭಾಭಿಷೇಕ ಅನ್ನೋದು 12 ವರ್ಷಕ್ಕೆ ಒಮ್ಮೆ ಮಾಡ್ತಾರೆ. ದೇವಗುರು ಅನ್ನೋರು ಒಬ್ಬೊಬ್ಬ ರಾಶಿ ಕಟ್ಟದಲ್ಲಿ 12 ರಾಶಿ ಕಟ್ಟಗಳಿದೆ. ಒಂದೊಂದು ವರ್ಷ ಅವರು ಶುರುವಾಗಿ ಎಂಡಾಗಿ ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಗುರು ಇರ್ತಾರೆ. ಅದನ್ನು ಮುಗಿಸೋದಕ್ಕೂ ಕೂಡ 12 ವರ್ಷ ಆಗತ್ತೆ. ಮೊದಲನೆಯ 3 ವರ್ಷ ಆ ತಾಯಿಯ ಶಕ್ತಿ ಗರ್ಭಗುಡಿಯಲ್ಲೋ, 2ನೆಯ 3 ವರ್ಷ ಬಲಿಪೀಠದಲ್ಲೋ, 3ನೆಯ 3 ವರ್ಷ ಗರುಡ ಕಂಬದಲ್ಲೋ, 4ನೆಯ 3 ವರ್ಷ ಗೋಪುರ ಕಲಶದಲ್ಲೋ ಶಾಸ್ತ್ರೋಕ್ತವಾಗಿ ಇರುತ್ತಂತೆ. ಆ ಗೋಪುರ ಕಲಶದಲ್ಲಿ ಇರುವಂಥ ಆ ತಾಯಿಯ ಶಕ್ತಿಯನ್ನು ವೇದ ಪಂಡಿತರು ಮಹಾಯಾಗ ಮಹಾಮಂತ್ರಗಳ ಮುಖಾಂತರ ಆ ಗೋಪುರ ಕಲಶದಲ್ಲಿ ಇರುವಂಥ ತಾಯಿಯನ್ನು, ಆಕಾಶದಲ್ಲಿ ಇರುವ ದೈವ ಶಕ್ತಿಗಳನ್ನು ದರ್ಬೆ ಮತ್ತು ನೀರುಗಳಿಂದ ಹಲವಾರು ಮಹಾ ಮಂತ್ರಗಳನ್ನು ಹೇಳಿ ಅಲ್ಲಿಂದ ಗರ್ಭಗುಡಿಗೆ ಪುನಃ ಕರ್ಕೊಂಬರೋದೇ ಮಹಾಕುಂಭಾಭಿಷೇಕ. ಈ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಅಲ್ಲಿ ಗೋಪುರ ಕಲಶದಲ್ಲಿ ಬೀಳುವಂಥ ನೀರು ಯಾರ ತಲೆಗೆ 1 ಹನಿ ನೀರು ಬೀಳುತ್ತೋ ಅವರಿಗೆ ಇಂದಿನ ಜನ್ಮದಲ್ಲಿ ಮಾಡಿದ ಪಾಪ ದೋಷ ಎಲ್ಲವೂ ಕೂಡ ಕಳೆದೋಗುತ್ತೆ. ಅದು ಮಾತ್ರ ಅಲ್ಲ, ಆ ದೇವಸ್ಥಾನದಲ್ಲಿ 12 ವರ್ಷ ಪೂಜೆ ಮತ್ತು ದರ್ಶನ ಮಾಡಿದ ಆ ತಾಯಿ ದರ್ಶನ ಮಾಡಿದ್ದ ಫಲ ಸಿಕ್ಕತ್ತೆ. ಇಲ್ಲಿ 48 ದಿನ ಮಹಾಮಂಡಲ ಪೂಜೆ ಅಂತ ನಡೆಯುತ್ತೆ. ಆ ಕುಂಭಾಭಿಷೇಕದಲ್ಲಿ ಬರೋಕ್ಕಾಗದೇ ಇರೋರು ದೇವಸ್ಥಾನಕ್ಕೆ ಈ 48 ದಿವಸದಲ್ಲಿ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ ತಕ್ಕಂಥ ಫಲ ಖಂಡಿತ ಸಿಕ್ಕತ್ತೆ. ಕುಂಭಾಭಿಷೇಕ ಆದ ನಂತರ ಆ ತಾಯಿ ಚಿನ್ನದ ಅಲಂಕಾರದಲ್ಲಿ ಚಿನ್ನದ ಸೀರೆ ಉಟ್ಕೊಂಡು ನಗುತ್ತಾ ಹೇಗಿದ್ರಂದರೆ ಆ ತಾಯಿಯನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ಖುಷಿಯಾಗಿದ್ಲು. ಆ ಥರ ಇರುವಾಗ ಆ ತಾಯಿಯನ್ನು ದರ್ಶನ ಮಾಡಿ ನಾವು ಏನೇ ಕೇಳಿದ್ರು ಆ ತಾಯಿ ತಟಾಸ್ತು ಅಂತ ಹೇಳ್ಬಿಡ್ತಾರಂತೆ. ಅಂಥ ಖುಷಿಯಾಗಿ ಇದ್ದರು ಆ ತಾಯಿ. ಈ 48 ದಿವಸದಲ್ಲಿ ನಿಮಗೆ ಯಾವಾಗ ಆಗತ್ತೋ ಆಗ ಹೋಗಿ ಬನ್ನಿ, ನಿಮಗೂ ಕೂಡ ಆ ಫಲ ಸಿಕ್ಕತ್ತೆ. ಈ ವಿಡಿಯೋ ನೋಡಿದವ್ರಿಗೂ ಶೇರ್ ಮಾಡಿದವ್ರಿಗೂ ಅದಕ್ಕೆ ತಕ್ಕಂಥ ಫಲ ಖಂಡಿತ ಸಿಕ್ಕೇ ಸಿಕ್ಕತ್ತೆ. ಥ್ಯಾಂಕ್ ಯು ಎವ್ರಿವನ್.